ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ ನಂಜನಗೂಡು ತೇರು ಅಥವಾ ರಥೋತ್ಸವ ಅಂತ ಏನು ಹೇಳ್ತೀವಿ, ಆ ದಿನ ನಮ್ಮ ಮನೇಲಿ ಪೂಜೆ ಹೇಗೆ ಮಾಡ್ತೀವಿ ಮತ್ತು ಅವತ್ತಿನ ನನ್ನ ದಿನಚರಿ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗಿನ ಜಾವ ಎದ್ದು ಮನೆಯೆಲ್ಲನೂ ಒರೆಸಿ ಕ್ಲೀನ್ ಮಾಡಿ ಹಾಲು ಕರೆದು ಅಡುಗೆಗೆ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಚಿಕ್ಕ ತಂಗಿ ಬಂದಳು ಊರಿಂದ. ನಾನು ಮಕ್ಕಳಿಗೆ ಸ್ನಾನಕ್ಕೆಲ್ಲ ನೀರು ಕಾಯಿಸಿಟ್ಟಿದ್ದೆ. ಅವಳು ಬಂದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ಲು. ಸೊ ನಾನು ಇವತ್ತು ಏನು ಅಡುಗೆ ಮಾಡಿದೆ ಅಂತಂದರೆ ಅನ್ನ ಮತ್ತು ಸಾಂಬಾರು, ಕೋಸಂಬರಿ, ಬೋಂಡ ಮತ್ತು ಪಾಯಸ ಮಾಡಿದೆ. ಮನೆಗೆ ದೇವ್ರು ತಗೊಂಡು ಬರೋ ಟೈಮ್ ಆಯಿತು. ಅದಕ್ಕೆ ನಾನು ಮಕ್ಕಳೆಲ್ಲ ಊಟ ಮಾಡಿ ಮನೆಯವರೆಲ್ಲ ಊಟ ಮಾಡಿದ್ರಲ್ಲ, ಎಂಜಲೆಲ್ಲ ಬಿದ್ದಿತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಎಲ್ಲನೂ ಮತ್ತೆ ಇನ್ನೊಂದ್ಸಲ ಒರೆಸಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ತೇರಪ್ಪತ್ತಿನ ಹಿಂದಿನ ದಿನ ನಂಜನಗೂಡಿಗೆ ಹೋಗಿದ್ದಾರೆ. ನಮ್ಮೂರವರು ಎಲ್ಲರೂ ನಂಜನಗೂಡು ಹೋಗ್ಲವರು. ತೇರು ನೋಡ್ಕೊಂಬರೋಣ, ಹೆಣ್ಣು ಜನ ಎಸ್ಬಿಟ್ಟು ಅಂದ್ಬಿಟ್ಟು ನಮ್ಮಮ್ಮ ನಾನು ಮದುವೆ ಆದಷ್ಟರಲ್ಲಿ ಹೋಗಿಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ಒಂದು ಸೀಟ್ಗೆ 300 ರೂಪಾಯಿ ಅಂದ್ರೆ ಫ್ರೆಂಡ್ಸ್. ಅಯ್ಯೋ ಎಲ್ಲಿ ಬರ್ತದೋ ನೋಡ್ಕೊಂಬರಲಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇನ್ನೂ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ದೇವ್ರ ತರಷ್ಟರಲ್ಲಿ ಮನೆ ರೀಚ್ ಆಗ್ತೀವಿ ಅಂತ ಹೇಳಿದ್ದಾರೆ. ನಾನು ಒಬ್ಬಳೇ ಆಗಿದೆ. ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಿತ್ತು. ನಮ್ಮವ್ವ ಮತ್ತು ನನ್ನ ತಂಗಿ ಇಬ್ಬರು ಬಂದು ಕೈ ಜೋಡಿಸೋದ್ರಿಂದ ಸ್ವಲ್ಪ ಕೆಲಸ ಬೇಗನೆ ಆಯಿತು. ಎಲ್ರದ್ದು ಊಟ ಆಗಿದೆ, ನಂದು ನನ್ನ ತಂಗಿದು ಊಟ ಆಗಿಲ್ಲ. ದೇವ್ರು ಬಂದು ಹೋದ್ಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದೀವಿ. ಇವಾಗ ಎಲ್ಲನೂ ವರ್ಷಾಯಿತು. ಚಾಪೆನೂ ಕೂಡ ದೇವ್ರು ತಂದರೆ ಚಾಪೆ ಮೇಲೆ ಇಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಚಾಪೆ ಕೂಡ ತೊಳೆದು ಒಣಗಾಕಿದ್ದು. ಹೊಸ ಚಾಪೆ ಇದ್ದರೆ ಅದನ್ನೇ ಹಾಕ್ಬೋದು, ಇಲ್ಲ ಅಂತಂದರೆ ಹಳೆ ಚಾಪೆನೇ ಮನೇಲಿ ಯಾವುದಿರುತ್ತೆ ಅದನ್ನು ತೊಳೆದು ಹಾಕಬೇಕು. ನಮ್ಮೂರಲ್ಲಿ ಎಲ್ಲರ ಮನೆಗೂ ದೇವ್ರನ್ನ ತರಲ್ಲ. ನಂಜನಗೂಡು ಹೋಗ್ಲವರು ಯಾರು ಇರ್ತಾರೆ ಅವ್ರ ಮನೆಗೆ ಮಾತ್ರ ತರ್ತಾರೆ. ದೇವ್ರು ಬರೋದು ಅದಕ್ಕೆ ನಮ್ಮ ಕಡೆ ಕಂಬಿ ತರೋದು ಅಂತ ಹೇಳ್ತಾರೆ ಫ್ರೆಂಡ್ಸ್. ಮೊದಲಿಗೆ ನಾವು ಇಲ್ಲಿ ಜಮೀನ್ ಹತ್ರ ಬಂದು ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು 7-8 ಮನೆ ಅಂದರೆ ಒಂದು 10 ಮನೆ ಎಷ್ಟಿದ್ದು. ನಾವು ಅವರೆಲ್ಲರಿಗೂ ಊಟಕ್ಕೆ ಕರೆದು ಊಟ ಹಾಕಿ ಸ್ವೀಟ್ ಮಾಡಿ ಏನಾದರೂ ಮಾಡಿ ಊಟಕ್ಕೆ ಹಾಕ್ತಿದ್ದೋ. ಇವಾಗ ಮನೆಗಳು ಜಾಸ್ತಿ ಆಗ್ಬಿಟ್ಟವೆ. ಒಬ್ಬರು ಕರೆದ್ರೆ ಒಬ್ಬರು ನಿಷ್ಠೂರ ಮಾಡ್ಕೋತಾರೆ, ನಮ್ಮನ್ನ ಕರೀಲಿಲ್ಲ ಅಂತ. ಎಲ್ಲರೂ ಕರೆದು ಮಾಡ್ತೀನಿ ಅಂದರೆ ಒಂದು ಹಬ್ಬದ ಥರನೇ ಆಗೋಗುತ್ತೆ. ಸೊ ಹಾಗಾಗಿ ಏನು ಮಾಡ್ತೀವಿ ಅಂತಂದರೆ ಪಾಯಸ ಕಾಯಿಸಿ ಒಂದು ಸ್ವಲ್ಪ ಜಾಸ್ತಿ ಪಾಯಸ ಮಾಡಿ ಇಟ್ಟಿರ್ತೀವಿ. ಇಲ್ಲಿ ಯಾರಾದರೂ ಹೋಗ್ತಾ ಇರ್ತಾರಲ್ಲ ಅವ್ರನ್ನ ಕರೆದು ಅವ್ರಿಗೆ ಕೊಡ್ತೀವಿ ಕುಡಿಲಿಕ್ಕೆ. ನಮ್ಮ ಮನೆಗೆ ಯಾರೋ ಬಂದಿದ್ದರು, ನಮ್ಮ ತಂದೆ ಕೇಳಿಕೊಂಡು ಅವ್ರಿಗೆಲ್ರಿಗೂ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ತಂಗಿ ಪಾಯಸ ಬಿಟ್ಕೊಂಡು ಹೋಗ್ತಾ ಇದ್ದಾಳೆ. ನಾವು ಫಸ್ಟು ಅವರು ಬಿಸಿಲಲ್ಲಿ ಬರೀ ಕಾಲಲ್ಲಿ ದೇವ್ರನ್ನ ಹೊತ್ಕೊಂಡು ಬರ್ತಾರೆ ಫ್ರೆಂಡ್ಸ್. ಹಾಗಾಗಿ ಫಸ್ಟು ಅವ್ರು ಬರ್ತಿದ್ದಂಗೆ ಅವ್ರ ಕಾಲಿಗೆಲ್ಲ ಒಳಗೆ ಬರೋಕ್ಕಿಂತ ಮುಂಚೆ ಅವ್ರ ಕಾಲಿಗೆಲ್ಲ ನೀರು ಕೊಡ್ತೀವಿ. ಆಮೇಲಿಂದ ಅವರು ಒಳಗಡೆ ಬರೋದು. ಫಸ್ಟು ಈಗ ಅವ್ರು ತಂದಿದ್ದಾರಲ್ಲ ಆ ಥರ 2 ತರ್ತಿದ್ರು. ಇವಾಗ ನಂಜನಗೂಡು ಹೋಗ್ಲವರು ಜಾಸ್ತಿ ಆಗಿರೋದ್ರಿಂದ ಪೂಜೆ ಮಾಡಿಸೋದೇ ಲೇಟ್ ಆಗುತ್ತೆ, ಮಧ್ಯರಾತ್ರಿ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಸೈಡು ಒಂದು ತರ್ತಾರೆ ಮತ್ತು ಊರೊಳಗಡೆ ಸೈಡು ಇನ್ನೊಂದು ತೊಗೊಂಡು ಪೂಜೆ ಮಾಡಿಸ್ತಾರೆ. ಫಸ್ಟು ದೇವಸ್ಥಾನ ಪೂಜೆ ಮಾಡ್ತಾರಲ್ಲ ಅವರೆಲ್ಲರೂ ಮನೇಲಿ ಪೂಜೆ ಮಾಡಿದ್ದಾದಮೇಲೆ ನೆಕ್ಸ್ಟು ನಮ್ಮ ಮನೆಗೆ ಬರ್ತಾರೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಯಾರ್ಯಾರ ಮನೆಗಳಿವೆ ನಂಜನಗೂಡು ಹೋಗ್ಲವರು ಅವ್ರ ಮನೆಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಅವರು ತೊಗೊಂಡು ಬಂದು ಪೂಜೆ ಮಾಡಿಕೊಟ್ಬಿಟ್ಟು ಹೋಗೋದಕ್ಕೆ ನಾವು ಕಾಣಿಕೆ ಕೊಡಬೇಕು. ಸೊ ಇವಾಗ ಕಾಣಿಕೆ ಎಲ್ಲನೂ ಕೊಟ್ಟು ಹಣ್ಣು ತುಪ್ಪ ಮಾಡಿ ಮತ್ತು ಪಾನಕ ಎಲ್ಲನೂ ಮಾಡ್ತಾಯಿದ್ದಾರೆ. ಪಾನಕ ಎಲ್ಲನೂ ಮಾಡಾದಮೇಲೆ ನೆಕ್ಸ್ಟು ಅವ್ರು ಪೂಜೆ ಮಾಡಾದಮೇಲೆ ಆಮೇಲಿಂದ ನಾವು ಪೂಜೆ ಮಾಡಬೇಕು. ತಂಗಿ ಏನೋ ಹರಿಸ್ಕೊಂಡಿದ್ಲಂತೆ ಫ್ರೆಂಡ್ಸ್, ಹಣ್ಣು ತುಪ್ಪ ಮಾಡಿಸಿ ಹಾರ ಹಾಕ್ತೀನಿ ಅಂತ. ಸೊ ಹಾಗಾಗಿ ಅವಳ ಕಡೆಯಿಂದ ಹಣ್ಣು ತುಪ್ಪ ಮತ್ತು ಹಾರ ತಂದು ಹಣ್ಣು ತುಪ್ಪ ಮಾಡಿಸ್ತಿರೋದು. ನಾವು ಏನಾರು ಹರಿಸ್ಕೋಬೇಕು ಅಂತಂದರೆ ಇದ್ರ ಮುಂದ್ಗಡೆನೇ ಅವರೇ ಕಾಯಿನ ತೊಳೆದು ಕೊಡ್ತಾರೆ. ನಾವು ಏನು ಬೇಕು ಅದನ್ನ ಹರಿಸ್ಕೋಬೋದು. ಇದ್ರ ಮುಂದ್ಗಡೆನೇ ನಾವು ಹರಿಸ್ಕೊಂಡಿರೋ ಅಂಥ ಹರಕೆನ ತೀರಿಸ್ಬೋದು. ನಂಜನಗೂಡು ತೇರಪತ್ತು ಅಂತಂದರೆ ಮಾಮೂಲಿ ನಮ್ಮ ಮಂದಿಯವ್ರನ್ನ ಈ ಥರ ನಮ್ಮ ಮನೆಗಳಿಗೆ ತಂದು ಪೂಜೆ ಮಾಡ್ಕೊಳ್ತಾರಲ್ವ, ನಾವು ಮಂದಿಯವ್ರ ಪೂಜೆ ಅಂತ ಇದೊಂದನ್ನೇ ಮಾಡೋದು. ಏನಪ್ಪ ಅಂತಂದರೆ 14 ವರ್ಷದ ಹಿಂದೆ ನನ್ನ ಮಗಳು ಪ್ರೆಗ್ನೆಂಟಲ್ಲಿ
ನಂಜನಗೂಡು ನಾಳೆ ನಂಜನಗೂಡು ತೇರಪ್ಪತ್ತು. ಇವತ್ತು ನಮ್ಮಮ್ಮ ಬಾ ಹಾಸ್ಪಿಟ್ಲಿಗೆ ತೋರಿಸ್ಕೊಬರೋಣ ಅಂತ ಕರೀತು. ಟೈಮ್ ಆಗಿತ್ತು, ಡೆಲಿವರಿ ಟೈಮು ಅಂತ ಅಂದ್ಬಿಟ್ಟು. ನಮ್ಮದು ನಾರ್ಮಲಿ ಹೇಗೆ ಊಟ ಮಾಡಿಕೊಂಡು ಉಣ್ಕೊಂಡು ತಿನ್ಕೊಂಡು ಆಗಿದ್ದು ಕೆಲಸ ಮಾಡ್ಕೊಂಡಿರ್ತೀವಿ, ಅದೇ ಥರ ಇದ್ವಿ. 9 ಮಂತ್ ಕಂಪ್ಲೀಟ್ ಆದರೂ ಕೂಡ ಸ್ಕ್ಯಾನಿಂಗ್ ಡೇಟ್ ಇತ್ತು, ಡಾಕ್ಟ್ರು ಕೊಟ್ಟಿದ್ದ ಡೇಟು. ಅವತ್ತು ಹೋಗ್ಬೇಕಿತ್ತು ನಂಜನಗೂಡು ತೇರಪ್ಪತ್ತಿಂದ ಹಿಂದಿನ ದಿನ ಹೋಗಿ ತೋರಿಸ್ಕೊಬರ್ಬೇಕಿತ್ತು. ನಾನು ಹೋದರೆ ಅಡ್ಮಿಟ್ ಮಾಡ್ಕೊಬಿಡ್ತಾರೆ ಇನ್ನು ಅಂತ ಅಂದ್ಬಿಟ್ಟು, ಬಿಡಮ್ಮ ನಾಳೆ ನಂಜನಗೂಡು ತೇರಪ್ಪತ್ತು ಮುಗಿಸ್ಕೊಂಡು ಹೋದ್ರೆ ಆಯ್ತದೆ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಜೊತೆ ಹೋಗಲಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ಆಯಿತು ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಆಯಿತು. ಯಾಕೆಂದರೆ ಪೇನಿಗೇನು ಇದ್ದಿದ್ರೆ ಕರ್ಕೊಂಡು ಹೋಗೋರು, ಏನಿಲ್ಲ ನಾರ್ಮಲ್ ಆಗಿದ್ನಲ್ಲ, ಸೊ ಹಾಗಾಗಿ ಹೋಗಲಿಲ್ಲ ನಾವು. ನಂಜನಗೂಡು ತೇರಪ್ಪತ್ತು ಮುಗಿಸ್ಕೊಂಡು ಮಾರನೇ ಬೆಳಿಗ್ಗೆಗೆ ಹೋದ್ವು ಫ್ರೆಂಡ್ಸ್. ಅಲ್ಲಿ ನೋಡಿದ್ರೆ ಅಮ್ಮ ಡಾಕ್ಟ್ರಮ್ಮ ಡೇಟ್ ಎಲ್ಲ ಮುಗಿದಾಗ ಇವತ್ತು ಬಂದಿದೆಯಲ್ಲಮ್ಮ ಅಂತ ಅಂದ್ಬಿಟ್ಟು ಬೈದು ಮೈಸೂರು ಕಳಿಸಿತು. ಪೂಜೆ ಮುಗಿಸಿ ಊಟ ಮಾಡಿ ಪಾನಕ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ನಾನು ಮತ್ತು ನನ್ನ ತಂಗಿ ನಮ್ಮ ಯಜಮಾನ್ರು 3 ಜನ ಕೂಡ ಹುಣಸೂರಿಗೆ ರೆಡಿಯಾಗೋದ್ವಿ. ಹುಣಸೂರಲ್ಲಿ ಸದ್ಯಕ್ಕೆ ಏನು ಕೆಲಸ ಇರಲಿಲ್ಲ ಫ್ರೆಂಡ್ಸ್. ಸ್ವಲ್ಪ ಮನೆಗೆ ಸಾಮಾನು ತರಬೇಕಿತ್ತು. ಮತ್ತು ನನ್ನ ತಂಗಿ ಹೊಸ ಫೋನ್ಗೆ ಪೌಂಚ್ ಹಾಕಿಸ್ಬೇಕು ಮತ್ತು ಸೇಫ್ಟಿ ಗ್ಲಾಸ್ ಎಲ್ಲ ಹಾಕಿಸ್ಬೇಕು ಅಂದ್ಲು. ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಹುಣಸೂರಿಗೆ ಹೋಗ್ತಾಯಿದ್ರು, ಏನೋ ಪೈಪದೆಲ್ಲನೂ ತರೋಕ್ಕೆ ಅಂತ ಅಂದ್ಬಿಟ್ಟು. ಅದರಿಂದ ನಾವು ಕೂಡ ಹಾಗೇ ಮನೇಲಿ ಕೂತ್ಕೊಂಡು ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ. ಅಂತ ಮಾಡಿಕೊಡು ಮಾಮ. ಅಷ್ಟರಲ್ಲಿ ಮೀಶೋದಿಂದ ಒಂದು ಪಾರ್ಸಲ್ ಬಂದಿತ್ತು. ಸೊ ಏನು ಬುಕ್ ಮಾಡಿದೆ ಅಂತಂದರೆ ಈ ಟಾಪ್ಗಳಿಗೆಲ್ಲ ವೇರ್ ಮಾಡ್ತಾರಲ್ಲ ವೇಲ್ಗಳು, ದುಪ್ಪಟ, ಅದನ್ನು ಬುಕ್ ಮಾಡಿದ್ದೆ. 3 ದುಪ್ಪಟಗಳು ಬಂದಿದೆ ಫ್ರೆಂಡ್ಸ್. ಅದು ಇದಕ್ಕೆ ನಾನು ಕೊಟ್ಟಿದ್ದ ಅಮೌಂಟು 138 ರೂಪಾಯಿ. ನಿಮ್ಗೆ ಯಾರಿಗಾದ್ರೂ ಇದ್ರದ್ದು ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ನಾವು ಈ ಬಂದಿರೋಂಥ ಬಟ್ಟೆಗಳಿಗೆ 5 ಸ್ಟಾರ್ನ ಕೊಟ್ಟು ಅವ್ರು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿದರೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಅದು ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಸೊ ನಾವು ಆ ಥರ ಕ್ಯಾಶ್ ಬ್ಯಾಕ್ ಆಸೆಗಳಿಗೆ ಯಾವುದಕ್ಕೂ ಹೋಗೋದಿಲ್ಲ, ಅದಕ್ಕೆ ಜಾಸ್ತಿ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಸೊ ನಾನು ಬುಕ್ ಮಾಡಿದಂತಹ 3 ವೇಲುಗಳು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ದು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.